ಶರಣಾರ್ಥಿ. ಇಂದಿನ ತರಗತಿಯಲ್ಲಿ ಜನ್ನನ ಬಗ್ಗೆ ನಾವು ನೋಡ್ತಾ ಹೋಗಿದ್ವಿ. ಜನ್ನನ ಕವಿ ಪರಿಚಯ, ಜನ್ನನ ಕೃತಿಗಳು, ಜನ್ನನ ಜನನ ನೋಡ್ತಾ ಹೋಗಿದ್ವಿ. ಯಾರು ಸೀರಿಯಲ್ ವೈಸ್ ವೀಡಿಯೋಗಳನ್ನು ನೋಡ್ಕೊಂಡು ಬಂದಿಲ್ಲೋ ಸೀರಿಯಲ್ ವೈಸ್ ವೀಡಿಯೋಗಳನ್ನು ನೋಡ್ಕೊಂಡು ಬನ್ನಿ ಅಂತ ಹೇಳುತ್ತಾ, ಬನ್ನಿ ಇವತ್ತಿನ ಒಂದು ಸೆಷನ್ನಲ್ಲಿ ಮತ್ತೊಬ್ಬ ಕವಿಗೆ ಸಂಬಂಧಪಟ್ಟವನು ನಾವು ನೋಡ್ತಾ ಹೋಗೋಣ. ಆಂಡಯ್ಯ ಅಂತೇಳಿ ಬರ್ತಾರೆ ನೋಡ್ರಿ, ಆಂಡಯ್ಯ ಅಂತೇಳಿ. ಆಂಡಯ್ಯ ಇವರು ಕೂಡ ಜೈನ ಕವಿ ಅಂತೇಳಿ ಕರಿತೀವಿ. ಇದನ್ನು ನೆನ್ಪಿಟ್ಕೋರಿ, ಜೈನ ಕವಿ ಅಂತೇಳಿ ಕರಿತೀವಿ. ಆಂಡಯ್ಯನನ್ನು ಏನಂತ ಕರಿತೀವಿ? ಜೈನ ಕವಿ ಅಂತ ಕರಿತೀವಿ. ಅಚ್ಚಗನ್ನಡ ದೇಸೀಯ ಕವಿ ಅಂತೇಳಿ ಕರಿತೀವಿ. ಇದು ಪಾಯಿಂಟ್ ಇಂಪಾರ್ಟೆಂಟ್ ನೋಡ್ರಿ. ಯಾರನ್ನು ಅಚ್ಚಗನ್ನಡದ ದೇಸೀಯ ಕವಿ ಎಂದೇ ಕರೆಯಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ರೆ ಆಂಡಯ್ಯ ಅಂತೇಳಿ ನೆನ್ಪಿಟ್ಕೋಬೇಕು. ಈ ಸಂಸ್ಕೃತ ಶಬ್ದಗಳನ್ನು ಬಳಸದೆ, ನೆನ್ಪಿಟ್ಕೋರಿ, ಸಂಸ್ಕೃತ ಶಬ್ದಗಳನ್ನು ಬಳಸದೆ ತದ್ಭವ ಪದಗಳು ಮತ್ತು ದೇಸೀಯ ನುಡಿಗಳನ್ನು ಬಳಸಿ ಕಾವ್ಯವನ್ನು ರಚನೆ ಮಾಡಿದವರು ಯಾರು ಅಂತೇಳಿ ಪ್ರಶ್ನೆ ಕೇಳಿದರೆ ಆಂಡಯ್ಯ ಅಂತೇಳಿ ನೀವು ನೆನ್ಪಿಟ್ಕೋಬೇಕು. ಸೊ ಇಷ್ಟು ಪದಗಳನ್ನು ನೆನ್ಪಿಟ್ಕೋರಿ ನೋಡ್ರಿ. ಸಂಸ್ಕೃತ ಶಬ್ದಗಳನ್ನು ಬಳಸದೆ, ನೆನ್ಪಿಟ್ಕೋರಿ, ಸಂಸ್ಕೃತ ಶಬ್ದಗಳನ್ನು ಬಳಸದೆ ತದ್ಭವ ಮತ್ತು ದೇಸೀಯ ನುಡಿಗಳನ್ನು ಬಳಸಿಕೊಂಡು ಕಾವ್ಯವನ್ನು ರಚಿಸಿದವರು ಯಾರು ಅಂತೇಳಿ ಪ್ರಶ್ನೆ ಕೇಳಿದರೆ ಆಂಡಯ್ಯ ಅಂತೇಳಿ ನೆನ್ಪಿಟ್ಕೋಬೇಕು. ಆಂಡಯ್ಯ ಒಬ್ಬರು ಜೈನ ಕವಿ, ಅಚ್ಚಗನ್ನಡದ ದೇಸೀಯ ಕವಿ ಎಂದು ಹೆಸರುವಾಸಿಯಾಗಿದ್ದಾರೆ. ಇಷ್ಟು ಸೊ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ನೋಡ್ರಿ, ಇವರ ಕಾಲ ಕ್ರಿಸ್ತಶಕ 1180ರಿಂದ 1212 ಅಂತೇಳಿ. ಕಾಲ ಎಷ್ಟು? 1180. ಸ್ಥಳ ಯಾವಂದ್ರಕ್ಕೆ ಅಂದ್ರೆ ಬನವಾಸಿ ಪ್ರಾಂತ್ಯ ಅಂತೇಳಿ ನೆನ್ಪಿಟ್ಕೋಬೇಕು. ಆಂಡಯ್ಯನ ಸ್ಥಳ ಯಾವುದು? ಬನವಾಸಿ ಪ್ರಾಂತ್ಯ. ಆಮೇಲೆ ಆಂಡಯ್ಯನಿಗೆ ಆಶ್ರಯ ದಾತ ಯಾರು ಅಂತ ಕೇಳಿದ್ರೆ ಹಾನಗಲ್ಲು ಕದಂಬರ ರಾಜ ಕಾಮದೇವ. ಸೊ ಇಷ್ಟು ನೆನ್ಪಿಟ್ಕೋರಿ, ಹಾನಗಲ್ಲು ಕದಂಬರ ರಾಜ ಕಾಮದೇವ. ಯಾರು? ಆಂಡಯ್ಯನಿಗೆ ಆಶ್ರಯ ನೀಡಿದವರು ಯಾರು ಅಂತೇಳಿ ಪ್ರಶ್ನೆ ಆಗುತ್ತೆ. ಹಾನಗಲ್ಲು ಕದಂಬರ ರಾಜ ಯಾರು ಅಂತ ಕೇಳಿದ್ರೆ ಕಾಮದೇವ ಅಂತೇಳಿ ನೆನ್ಪಿಟ್ಕೋಬೇಕು. ಆಶ್ರಯ ನೀಡಿದವರು ಯಾರು? ಕಾಮದೇವ. ಸೊ ಇಷ್ಟು ನೆನ್ಪಿಟ್ಕೋರಿ. ನೆಕ್ಸ್ಟ್, ರಾಜ ಕಾಮದೇವ ಮತ್ತು ಕಾವ್ಯ ಸಂಬಂಧ ನೋಡ್ರಿ. ರಾಜ ಕಾಮದೇವನನ್ನು ಪುರಾಣ ಕಥೆಯ ಕಾಮದೇವನೊಡನೆ ಏಕೀಭವಿಸಿ ತನ್ನ ಕಾವ್ಯವನ್ನು ರಚನೆ ಮಾಡಿದನ ಅಂತೇಳಿ ಹೇಳ್ತಾರೆ. ಇದೇನು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಈ ಸ್ಲೈಡ್ ಬೇಡ. ನೆಕ್ಸ್ಟ್ ನೆನ್ಪಿಟ್ಕೋರಿ, ಆಂಡಯ್ಯನ ಕಾವ್ಯ ಯಾವುದು ಅಂತೇಳಿ ಪ್ರಶ್ನೆ ಕೇಳಿದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಇದು ನೋಡ್ರಿ. ಆಂಡಯ್ಯನ ಕಾವ್ಯ ಯಾವುದು ಅಂತೇಳಿ ಪ್ರಶ್ನೆ ಕೇಳ್ತಾರೆ ನೋಡ್ರಿ. ಆಂಡಯ್ಯನ ಕಾವ್ಯ ನೋಡ್ರಿ ಕಾವನ ಗೆಲ್ಲಂ ನೋಡ್ರಿ, ನೆನ್ಪಿಟ್ಕೋರಿ, ಕಾವನ ಗೆಲ್ಲಂ ಅಂತೇಳಿ. ಏನ್ರಿ? ಆಂಡಯ್ಯನ ಕಾವ್ಯ ಯಾವುದು? ಕಾವನ ಗೆಲ್ಲಂ, ಕಾವನ ಗೆಲ್ಲಂ. ಇದಕ್ಕೆ ಇತರೆ ಹೆಸರುಗಳಿವೆ. ಕಬ್ಬಿಗರ ಕಾವಂ ಅಂತೇಳಿ ಕರಿತೀವಿ. ಕಾವನ ಗೆಲ್ಲಂಗೆ ಇನ್ನೊಂದು ಹೆಸರೇನು? ಕಬ್ಬಿಗರ ಕಾವ್ಯಂ, ಕಬ್ಬಿಗರ ಕಾವಂ ಅಂತೇಳಿ. ಮತ್ತೊಂದು ಹೆಸರು ಇದೆ, ಸೊಬಗಿನ ಸುಗ್ಗಿ ಅಂತೇಳಿ. ನೆನ್ಪಿಟ್ಕೋರಿ, ಕಾವನ ಗೆಲ್ಲಂ ಇದು ಅಂತಂದ್ರೆ ಒಂದೇ, ಕಬ್ಬಿಗರ ಕಾವಂ ಅಂತಂದ್ರೆ ಒಂದೇ, ಸೊಬಗಿನ ಸುಗ್ಗಿ ಅಂತಂದ್ರೆ ಒಂದೇ. ಇವು ಮೂರು ಹೆಸರುಗಳಿಂದ ಕರಿತಾರೆ ನೋಡಿ. ಕಾವನ ಗೆಲ್ಲಂ ಅಂದ್ರೇನು? ಕಾವನ ಗೆಲ್ಲಂ ಕೃತಿ ಯಾರಂತ ಕೇಳಿದ್ರೆ, ಕಾವ್ಯ ಯಾರಂತ ಕೇಳಿದ್ರೆ ಆಂಡಯ್ಯನ ಅಂತೇಳಿ ನೆನ್ಪಿಟ್ಕೋಬೇಕು. ಆಮೇಲೆ ಕಬ್ಬಿಗರ ಕಾವಂ ಅಂತ ಕೇಳಿದ್ರೆ ಆಂಡಯ್ಯದ ನೆನ್ಪಿಟ್ಕೋಬೇಕು. ಸೊಬಗಿನ ಸುಗ್ಗಿ ಕೇಳಿದ್ರೆ ಆಂಡಯ್ಯಂದ ಅಂತ ನೆನಪಿಟ್ಕೋ. ಇದಕ್ಕೆ ಇತರೆ ಹೆಸರುಗಳು ನೋಡ್ರಿ, ಇದನ್ನು ಸ್ವಲ್ಪ ತಲೆಗೆ ಹಾಕ್ಕೋರಿ, ನೆನ್ಪಿಟ್ಕೋರಿ. ಸಂಸ್ಕೃತ ಪಂಡಿತರು ಈತನನ್ನು ಏನಂತ ಕರೀತಾರೆ ಅಂತೇಳಿ ಪ್ರಶ್ನೆ ಕೇಳಿದ್ರೆ ಮದನ ವಿಜಯ ಅಂತೇಳಿ ಕರೀತಾರೆ. ಹಾಗಾದರೆ ನಿಮ್ಗೆ ಕ್ಲಿಯರ್ ಆಗಿರಲಿ, ಮದನ ವಿಜಯ ಅಂದರೆ ಯಾರು? ಆಂಡಯ್ಯ. ಆಂಡಯ್ಯನ ಕಾವ್ಯದ ಹೆಸರುಗಳು ಯಾವುವು? ಕಾವನಂ ಗೆಲ್ಲಂ ಅಥವಾ ಕಬ್ಬಿಗರ ಕಾವಂ ಅಥವಾ ಸೊಬಗಿನ ಸುಗ್ಗಿ. ಈತನನ್ನು ಸಂಸ್ಕೃತ ಪಂಡಿತರು ಏನಂತ ಕರೆದಾರ? ಮದನ ವಿಜಯ ಅಂತೇಳಿ ಕರೆದಾರೆ. ಎಷ್ಟು ನೆನ್ಪಿಟ್ಕೋರಿ. ಈ ಕಾವ್ಯ ಯಾವ ಶೈಲಿಯಲ್ಲಿದೆ ಅಂತೇಳಿ ಪ್ರಶ್ನೆ ಕೇಳ್ತಾರೆ. ನೆನ್ಪಿಟ್ಕೋರಿ, ಚಂಪು ಶೈಲಿಯಲ್ಲಿದೆ. ಚಂಪು ಶೈಲಿ ಅಂತಂದ್ರೇನು? ಗದ್ಯ ಮತ್ತು ಪದ್ಯವನ್ನು ಮಿಶ್ರಿತವನ್ನು ಒಳಗೊಂಡಿರುವುದೇ ಚಂಪು ಶೈಲ ಅಂತೇಳಿ ಕರಿತೀವಿ. ಸೊ ಎಷ್ಟು ನೆನ್ಪಿಟ್ಕೋರಿ. ಇಲ್ಲಿದೆ ನೋಡ್ರಿ, ಕಾವ್ಯದ ಪ್ರಕಾರ ಯಾವುದು ಅಂತ ಕೇಳಿದ್ರೆ ಚಂಪು ಶೈಲಿ ಅಂತೇಳಿ ಕರಿತೀವಿ. ಚಂಪು ಶೈಲಿ ಅಂದ್ರೆ ಗದ್ಯ ಮತ್ತು ಪದ್ಯ ಮಿಶ್ರಿತ ಇರುತ್ತೆ. ಈ ಎಷ್ಟು ಪದ್ಯಗಳಂದರೆ ಈ ಕಾವ್ಯದಲ್ಲಿ 272 ಪದ್ಯಗಳನ್ನು ನೋಡ್ರಿ, ನೆನ್ಪಿಟ್ಕೋರಿ. ಪ್ರಶ್ನೆ ಕೇಳ್ತಿರ್ತಾರೆ, ಕಾವನ ಗೆಲ್ಲಂನಲ್ಲಿ ಎಷ್ಟು ಪದ್ಯಗಳಿವೆ ಅಂತೇಳಿ ಪ್ರಶ್ನೆ ಕೇಳಿದ್ರೆ 272 ಅಂತೇಳಿ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ನೋಡ್ರಿ, ಸಂಪೂರ್ಣ ಅಚ್ಚಗನ್ನಡ ನೋಡ್ರಿ. ಇದೆ
ನೋಡ್ರಿ ನೆನ್ಪಿಟ್ಕೋರಿ. ಸಂಸ್ಕೃತ ಶಬ್ದ ಬಳಕೆ ಐತಂತ ಕೇಳಿದ್ರೆ ಇಲ್ಲ ಅಂಥೇಳಿ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಯಾವ ಬಳಕೆ ಅದಾವ? ತದ್ಭವ ಪದಗಳು ಮತ್ತು ದೇಸಿ ನುಡಿಗಳು ಬಳಸಿಕೊಂಡು ಕಾವ್ಯವನ್ನು ರಚನೆ ಮಾಡ್ತಾನೆ, ಆದ್ದರಿಂದ ಅಚ್ಚಗನ್ನಡದ ಕವಿ ಅಂತೇಳಿ ಕರಿತೀವಿ ಇದಾಗ. ಸೊ ಇದು ನೆನ್ಪಿಟ್ಕೋರಿ, ಅಚ್ಚಗನ್ನಡ ದೇಸಿ ಕವಿ ಅಂತೇಳಿ ಕರಿತೀವಿ. ಅಚ್ಚಗನ್ನಡದ ದೇಸಿ ಕವಿ ಅಂತೇಳಿ ಕರಿತೀವಿ. ಅಚ್ಚಗನ್ನಡದ ದೇಸಿ ಅಂತ ಕರಿತೀವಿ. ತದ್ಭವ ಮತ್ತು ದೇಸಿಯ ಪದಗಳನ್ನು ಬಳಸಿಕೊಂಡ ಸಂಪೂರ್ಣ ಅಚ್ಚಗನ್ನಡದಲ್ಲಿ ಸಂಸ್ಕೃತ ಪದಗಳನ್ನು ಬಳಕೆ ಆಗಿಲ್ಲ. ಇದು ಕೆಳಗೆ ನೆನಪು. ಅಲ್ಲಿ ಸ್ಟೇಟ್ಮೆಂಟ್ ಕ್ವಶನ್ನಲ್ಲಿ ಕೇಳತ್ನಾಗ ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ. ಸಂಸ್ಕೃತ ಶಬ್ದಗಳನ್ನು ಬಳಸಿ ಕಾವ್ಯವನ್ನು ರಚಿಸಿದವ, ತದ್ಭವ ಪದಗಳು ಮತ್ತು ದೇಸಿ ಪದಗಳನ್ನು ಬಳಸಿ ಕಾವ್ಯವನ್ನು ರಚಿಸಿದವ ಅಂತೇಳಿ ಪ್ರಶ್ನೆ ಕೇಳ್ತಾರೆ. ನಿಮಗೆ ತಿಳಿಯಿರಲಿ, ತದ್ಭವ ಪದಗಳು ಮತ್ತು ದೇಸಿಯ ನುಡಿಗಳನ್ನು ಬಳಸಿಕೊಂಡು ಆಂಡಯ್ಯನು ತನ್ನ ಕಾವ್ಯವನ್ನು ರಚನೆ ಮಾಡ್ತಾನೆ ಅಂಥೇಳಿ ನಿಮಗೆ ಕ್ಲಿಯರ್ ಏನು. ಆದ್ದರಿಂದ ಅಚ್ಚಗನ್ನಡದ ದೇಸಿ ಕವಿ ಅಂತೇಳಿ ಹೆಸರುವಾಸಿಯಾಗಿದ್ದಾರೆ. ಸೊ ಇಷ್ಟು ನೆನ್ಪಿಟ್ಕೋರಿ. ನೋಡ್ರಿ, ಈ ಆಂಡಯ್ಯನ ಕೃತಿಗಳಲ್ಲಿ ಅಥವಾ ಆಂಡಯ್ಯನ ಕಾವ್ಯದಲ್ಲಿ 3 ತತ್ವಗಳಿದಂತೇಳಿ ನೆನ್ಪಿಟ್ಕೋ. ಒಂದು ಶಿವತತ್ವ, ಎರಡನೇದಾಗಿ ಮನತತ್ವ, ಮೂರನೇದಾಗಿ ಜನತತ್ವ. ಶಿವ, ಮನ, ಜನ ಆಂಡಯ್ಯನ ಕಾವ್ಯದಲ್ಲಿರುವ ತತ್ವಗಳು ಅಂತ ಪ್ರಶ್ನೆ ಕೇಳಿದರೆ ಶಿವತತ್ವ, ಮನತತ್ವ, ಜನತತ್ವ ಅಂತೇಳಿ ಇಷ್ಟು ನಿಮಗೆ ನೆನ್ಪಿಟ್ಕೋಬೇಕು. ಸೊ ಈ ಸ್ಲೈಡ್ ನೆನ್ಪಿಟ್ಕೋಬೇಕು. ಇದು ಪರೀಕ್ಷೆಗೆ ಅತ್ಯಂತ ಮಹತ್ವವಾಗಿರುತ್ತೆ, ನೆನ್ಪಿಟ್ಕೋರಿ. ಯಾಕಂದ್ರೆ ಇದು ಒಂದೇ ಸ್ಲೈಡಲ್ಲಿ ರಿವಿಷನ್ ಇದೆ. ನೋಡಿರಿ, ಆಂಡಯ್ಯನ ಒಬ್ಬ ಜೈನ ಕವಿ ಅಂತೇಳಿ ಕರಿತೀವಿ. ಯಾರು? ಆಂಡಯ್ಯ ಯಾರಂತ ಪ್ರಶ್ನೆ ಕೇಳಿದ್ರೆ ಜೈನ ಕವಿ. ಮತ್ತು ಅಚ್ಚಗನ್ನಡದ ದೇಸಿ ಕವಿ ಅಂತೇಳಿ ಕರಿತೀವಿ. ಆಂಡಯ್ಯನನ್ನು ಏನಂತ ಕರಿತೀವಿ? ಅಚ್ಚಗನ್ನಡದ ದೇಸಿ ಕವಿ ಅಂತ ಕರಿತೀವಿ. ಆಂಡಯ್ಯನಿಗೆ ಆಶ್ರಯ ನೀಡಿದವರು ಯಾರು ಅಂತ ಪ್ರಶ್ನೆ ಕೇಳಿದ್ರೆ ಕಾಮದೇವ. ಯಾರ್ರಿ? ಕಾಮದೇವ. ನೋಡ್ರಿ, ಕಾವ್ಯ ನೋಡ್ರಿ, ಈತನ ಕಾವ್ಯ ಕಾವನ ಗೆಲ್ಲಮ್ಮ ಅಂತೇಳಿ ನೆನ್ಪಿಟ್ಕೋರಿ. ಸೊಬಗಿನ ಸುಗ್ಗಿನೋ ಅಂತೇಳಿ ಕರಿತಾರೆ ಅಂತೇಳಿ. ಒಟ್ಟು 3 ಹೆಸರಿಂದ ಕರೀತಾರೆ, ಅದನ್ನು ನೆನ್ಪಿಡೋದು. ಕಾವ್ಯದ ಪ್ರಕಾರ ಯಾವುದಂತ ಪ್ರಶ್ನೆ ಕೇಳಿದ್ರೆ ಚಂಪು ಕಾವ್ಯ. ಎಷ್ಟು ಪದ್ಯಗಳು ಅಂತ ಕೇಳಿದ್ರೆ 272. ಇತರ ಹೆಸರು ಅಂದರೆ ಮದನ ವಿಜಯ. ಸಂಸ್ಕೃತದ ಪಂಡಿತರು ಇವನನ್ನು ಏನೆಂದು ಕರೀತಾರೆ ಅಂತ ಕೇಳಿದ್ರೆ ಮದನ ವಿಜಯ ಅಂತೇಳಿ ಕರೀತಾರೆ. ತತ್ವಗಳು ಶಿವತತ್ವ, ಮನತತ್ವ, ಜನತತ್ವ. ಇಷ್ಟು ಏನು ನೆನ್ಪಿಟ್ಕೋಬೇಕು. ನೆನ್ಪಿಟ್ಕೋರಿ, ಪರೀಕ್ಷೆಗೆ ಇಂಪಾರ್ಟೆಂಟ್ ನೋಡ್ರಿ. ಆಂಡಯ್ಯ ಒಬ್ಬ ಜೈನ ಕವಿ, ಅಚ್ಚಗನ್ನಡದ ದೇಸಿ ಕವಿ ಅಂತ ಕರಿತೀವಿ. ಆಶ್ರಯ ನೀಡಿದವರು ಯಾರಂದ್ರೆ ಕಾಮದೇವ. ಕಾವನಗಲ್ಲಂ ಇವನ ಕಾವ್ಯ. ಕಾವ್ಯದ ಪ್ರಕಾರ ಕೇಳಿದ್ರೆ ಚಂಪು ಕಾವ್ಯ. 272 ಪದ್ಯಗಳಿವೆ. ಮದನ ವಿಜಯ್ ಇನ್ನೊಂದು ಹೆಸರು. ಶಿವತತ್ವ, ಮನತತ್ವ, ಜನತತ್ವ ಅಂತೇಳಿ ಇಷ್ಟು ಇವನಿಗೆ ಹೆಸರದವ. ಸೊ ನೆನ್ಪಿಟ್ಕೋರಿ. ಸೊ ಇದಿಷ್ಟೇನು ಅಚ್ಚಗನ್ನಡ ಸೇವೆಗೆ ಸಂಬಂಧಪಟ್ಟಂತ. ಈಗ ನಾವು ಕೆಲವೊಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಆ ಹೇಳಿಕೆಗಳನ್ನು ಕೇಳ್ತಿರ್ತಾರೆ. ಒಂದು ಹೇಳಿಕೆ ಕೊಟ್ಟು ಇದು ಯಾರು ಬರೆದ ಸಾಲು ಅಂತೇಳಿ ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ. ಅದರಲ್ಲಿ ಒಂದು ಕವಿ ಜೊತೆ 5 ದಿನ 5 ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ನಮಗೆ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಸೊ ಇದು ನೆನ್ಪಿಟ್ಕೋರಿ. ನೋಡ್ರಿ, ಹೋಗೋಣ ಬಾ ಇನ್ನು ಸೀಮೆಯ ದಾಟಿ, ಪಡುವಣ ಶಕ್ತಿಯಲ್ಲಿ ಮೂಡಣದ ಭಕ್ತಿ. ಇದು ಯಾರ ಹೇಳಿಕೆ ಅಂತೇಳಿ ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ. ನೋಡ್ರಿ, ಹೋಗೋಣ ಬಾ ಇನ್ನು ಸೀಮೆಯನ್ನು ದಾಟಿ, ಪಡುವಣ ಶಕ್ತಿಯಲ್ಲಿ ಮೂಡಣದ ಭಕ್ತಿ. ಇದು ಯಾರಂದರೆ ಬೇಂದ್ರೆ ಅಂತ ಕರಿತೀವಿ. ಇದು ಯಾವ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಅಂತ ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ. ಸೊ ಅದು ಕೂಡ ನೆನ್ಪಿಟ್ಕೋಬೇಕು ನಾವು. ಹೋಗೋಣ ಬಾ ಇನ್ನು ಸೀಮೆಯ ದಾಟಿ, ಪಡುವಣ ಶಕ್ತಿಯಲ್ಲಿ ಮೂಡಣದ ಭಕ್ತಿ. ಇದು ಯಾರದ ಸ್ಟೇಟ್ಮೆಂಟ್ ಅಂತ ಕೇಳಿದ್ರೆ ಬೇಂದ್ರೆ ಅವರು. ಬೇಂದ್ರೆ ಇದು ಯಾವ ಕೃತಿಯಲ್ಲಿ ಇತ್ತು ಅಂತ ಪ್ರಶ್ನೆ ಕೇಳಿದ್ರೆ ಗರಿ ಅಂತೇಳಿ. ಗರಿ, ಕೃಷ್ಣಕುಮಾರಿ, ಉಯ್ಯಾಲಿ ಈ ಕೃತಿಗಳಾಗಿರ್ತವೆ. ನೆನ್ಪಿಟ್ಕೋರಿ. ಸೀಮೋಲ್ಲಂಘನ, ಗರಿಯಲ್ಲಿ ಸೀಮೋಲ್ಲಂಘನ ಒಂದು ಕೃತಿ ಬರುತ್ತೆ. ಆ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಇಷ್ಟು ನೆನ್ಪಿಟ್ಕೋರಿ. ಹೋಗೋಣ ಬಾ ಇನ್ನು ಸೀಮೆಯ ದಾಟಿ, ಪಡುವಣ ಶಕ್ತಿಯಲ್ಲಿ ಮೂಡಣದ ಭಕ್ತಿ ಅಂತೇಳಿ ಬೇಂದ್ರೆ ಅವರು ಯಾವ ಕೃತಿಯಿಂದ? ಗರಿಯಿಂದ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ನೆಕ್ಸ್ಟ್ ನೋಡ್ರಿ, ಕೋಲು ಸಖಿ ಚಂದ್ರಮುಖಿ, ಕೋಲೆ ನಾದಲೀಲೆ, ಬೀರುತ್ತಿರುವ ಪ್ರಾಣವಾಯು, ಹೀರುತ್ತಿಹವೇ ನೀರೇ ಅಂತೇಳಿ. ಇದು ಯಾರ್ದಂತ ಕೇಳಿದ್ರೆ ಇದು ಕೂಡ ಬೇಂದ್ರೆದೆ. ಬಟ್ ಇದು ಯಾವ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಅಂತ ಕೇಳಿದ್ರೆ ಯಾವ ಕೃತಿಯಲ್ಲಿ? ನಾದಲೀಲೆ ಅಂತೇಳಿ ಕೃತಿ ಇದೆ. ಈ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಯಾರ್ದು? ಇದು ಕೂಡ ಬೇಂದ್ರೆಯವ್ರದ್ದು ಅಂತ ನೆನ್ಪಿಟ್ಕೋಬೇಕು. ಏನ್ರಿ? ಕೋಲು ಸಖಿ ಚಂದ್ರಮುಖಿ, ಕೋಲೆ ನಾದಲೀಲೆ, ಬೀರುತ್ತಿರುವ ಪ್ರಾಣವಾಯು, ಹೀರುತ್ತಿಹವೇ ನೀರೇ ಅಂತೇಳಿ. ಇದು ಯಾರ್ದು? ಬೇಂದ್ರೆ ಅವ್ರದ್ದು ಅಂತೇಳಿ ಕರಿತೀವಿ. ಇದು ನಾದಲೀಲ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಅಂತ. ಸೊ ಇಷ್ಟು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ನೋಡ್ರಿ, ಇಲ್ಲಿ
ಮೇಲೆ ನೋಡೆ ಕಣ್ಣ ತಣಿಪ ನೀಲಪಟದಿ ವಿವಿಧ ರೂಪ ಜಾಲಗಳನ್ನು ಬಣ್ಣಿಸಿರುತ್ತವೆ. ಇದು ಯಾರ್ದಂತ ಕೇಳಿದ್ರೆ ಡಿ ವಿ ಗುಂಡಪ್ಪ ಅಂತೇಳಿ ನಿವೇದನಾ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಯಾವ ಕೃತಿಯಿಂದ? ನಿವೇದನಾ ಕೃತಿಯಿಂದ. ನೆನ್ಪಿಟ್ಕೋರಿ. ಮೇಲೆ ನೋಡೆ ಕಣ್ಣ ತಣಿಪ ನೀಲಪಟದಿ ವಿವಿಧ ರೂಪ ಜಾಲಗಳನ್ನು ಬಣ್ಣಿಸಿರುತ್ತವೆ ಅಂತೇಳಿ ಇದು ಯಾವ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಅಂತ ಪ್ರಶ್ನೆ ಕೇಳಿದ್ರೆ ನಿವೇದನ. ಇದು ಡಿ ವಿ ಗುಂಡಪ್ಪ. ನೋಡ್ರಿ, ಇಲ್ಲಿ ನಿಮಗೆ ಎರಡೆರಡು ಅಪಾರ್ಚುನಿಟಿ ಆಕ್ಕವ. ಒಂದು ಇದು ಯಾರ್ದು ಹೇಳಿಕೆ, ಮತ್ತು ಅಲ್ಲಿ ಕೃತಿಗಳ ಪರಿಚಯ ಆಕ್ಕವ ನಿಮ್ಗೆ. ಇದು ಯಾರ ಕೃತಿ ಅಂತೇಳಿ. ಗರಿ ಬೇಂದ್ರೆಯವರು. ನೆನ್ಪಿಟ್ಕೋರಿ, ಗರಿ ಬೇಂದ್ರೆಯವರು. ನಾದಲೀಲ ಬೇಂದ್ರೆ ಅವ್ರದ್ದು. ಈ ನಿವೇದನಾ ಕೃತಿ ಯಾರು ಬರೀತಾರೆ ಅಂತ ಕೇಳಿದ್ರೆ ಡಿ ವಿ ಗುಂಡಪ್ಪ. ಈ ನಿವೇದನಾ ಕೃತಿಯಲ್ಲೇ ಈ ಒಂದು ವಾಕ್ಯ ಇದೆ ಅಂತೇಳಿ ಹೇಳ್ತಾರೆ. ನೆಕ್ಸ್ಟ್ ನೋಡ್ರಿ, ಹಳದಿಯ ಹೆಡೆಯನ್ನು ಬಿಟ್ಟು ಬೇಗ ಒಳಹೀನ ಹೊಂದಲೆ ತೂಗೋ ನಾಗ ಅಂತೇಳಿ ಇದು ಯಾರ ಕೃತಿ ಅಂತ ಕೇಳಿದ್ರೆ ನೆನ್ಪಿಟ್ಕೋರಿ, ಪಂಜೆ ಮಂಗೇಶರಾವ್ ಅಂತೇಳಿ ಕೃತಿ. ಇದು ಮಕ್ಕಳ ಕವಿ ಅಂತೇಳಿ ಕರಿತೀವಿ. ಗೋವಿನ ಹಾಡು ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಹಳದಿಯ ಹೆಡೆಯನ್ನು ಬಿಟ್ಟು ಬೇಗ ಒಳಹೀನ ಹೊಂದಲೆ ತೂಗೋ ನಾಗ ಅಂತೇಳಿ ಇದು ಯಾರ್ದು ಕೃತಿ ಅಂತ ಕೇಳಿದ್ರೆ ಪಂಜೆ ಮಂಗೇಶರಾವ್ ಗೋವಿನ ಹಾಡು ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಅಂತೇಳಿ ಇಷ್ಟು ನೆನ್ಪಿಟ್ಕೋರು. ಇದು ಇಂಪಾರ್ಟೆಂಟ್ ಕೃತಿ ನೋಡಿ. ಪ್ರಶ್ನೆ ಆಗಿದೆ, ಆಲ್ರೆಡಿ ಪ್ರಶ್ನೆ ಆಗಿದೆ, ನೆನ್ಪಿಟ್ಕೋರಿ. ಪ್ರಶ್ನೆ ಕೇಳಿದರೆ ಇದನ್ನು ಮುಂದೆ ಕೇಳ್ತಾರೆ ಕೂಡ. ತಾಯಿ ಬಾರ ಮಗುವ ತೋರ ಕನ್ನಡಿಗರ ಮಾತೆಯೇ, ಅರಸು ತಾಯಿ ಸುತರಕಾಯ ನಮ್ಮ ಜನ್ಮದಾತೆಯೇ ಅಂತೇಳಿ ಇದು ಯಾರು ಅಂತಂದರೆ ಗೋವಿಂದಪ್ಪಯ್ಯವರ. ಇದು ಯಾವ ಕೃತಿಯಿಂದ? ಸ್ವಲ್ಪ ನಾವು ಮುಂದೆ ಹೋಗ್ಬೇಕು. ಇದು ಯಾವ ಕೃತಿಯಿಂದ? ನೆಕ್ಸ್ಟ್ ಪ್ರಶ್ನೆಗಳು ಹಿಂಗೆ ಬರ್ತವೆ. ಈಗ ಇದು ಸ್ಟೇಟ್ಮೆಂಟು ಇಷ್ಟು ದಿನ ಸ್ಟೇಟ್ಮೆಂಟು ಕೊಡ್ತೇವೆ ಇದು ಯಾರ್ದು ಅಂತ ಕೇಳ್ತಾರೆ. ಈಗ ಪ್ರಶ್ನೆಗಳು ಯಾವ ಥರ ಬಂದಾಗ ಇದು ಯಾವ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಅಂತ ಪ್ರಶ್ನೆಗಳನ್ನು ಕೇಳ್ತಾರೆ. ನಾವು ಯಾವಾಗಲೂ ಒಂದು ಸ್ಟೆಪ್ ಮುಂದಿದ್ರೆ ನಮಗೆ ಪರೀಕ್ಷೆಗೆ ಅನುಕೂಲ ಆಗುತ್ತೆ ಅಂತೇಳಿ ನೆನ್ಪಿಟ್ಕೋರಿ. ತಾಯಿ ಬಾರ ಮೊಗವ ತೋರ ಕನ್ನಡಿಗರ ಮಾತೆಯೇ, ಅರಸು ತಾಯಿ ಸುತರಕಾಯ ನಮ್ಮ ಜನ್ಮದಾತೆ ಇದು ಯಾರ ಕೃತಿ? ಇದು ಗೋವಿಂದಪ್ಪಯ್ಯ. ಗಿಳಿಬಿಂಡು ಇದು ಯಾರ ಬರೆದ ಕೃತಿ ಅಂತ ಕೇಳಿದ್ರೆ ಗೋವಿಂದಪ್ಪಯ್ಯ ಅಂತೇಳಿ ನೆನ್ಪಿಟ್ಕೋರಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ. ಇದು ಗೋವಿಂದಪ್ಪಯ್ಯ. ಗಿಳಿಬಿಂಡು ಇದು ಯಾರ ಕೃತಿ? ಗೋವಿಂದಪ್ಪಯ್ಯ. ಇದನ್ನು ಬರ ತಾಯಿ ಬಾರ ಮೊಗವ ತೋರ ಕನ್ನಡಿಗರ ಮಾತೆಯೇ, ಅರಸು ತಾಯಿ ಸುತರಕಾಯ ನಮ್ಮ ಜನ್ಮದಾತೆ ಅಂತೇಳಿ ಇದು ಯಾರು ಬರೆದಾರಂತ ಕೇಳಿದ್ರೆ ಗೋವಿಂದಪ್ಪಯ್ಯ ಅಂತೇಳಿ ನೆನ್ಪಿಟ್ಕೋಬೇಕು. ಗಿಳಿಬಿಂಡು ಗೋವಿಂದಪ್ಪ ಅವರ ಕೃತಿ ಅಂತೇಳಿ ನೆನ್ಪಿಟ್ಕೋಬೇಕು. ಸೊ ಇಷ್ಟು ನೋಡ್ರಿ, ನೆನ್ಪಿಟ್ಕೋರಿ. ಇದನ್ನು ನೋಡ್ರಿ, ಗರಿ ಇದು ಯಾರ ಕೃತಿ ಅಂತ ಕೇಳಿದ್ರೆ ಗರಿ ಬೇಂದ್ರೆ ಅವ್ರ ಕೃತಿ, ನೆನ್ಪಿಟ್ಕೋರಿ. ನಾದಲೀಲೆ ಇದು ಯಾರ ಕೃತಿ ಅಂತ ಕೇಳಿದ್ರೆ ಬೇಂದ್ರೆ ಅವರ ಕೃತಿ. ಇಲ್ಲಿ ಎರಡೆರಡು ಅಪಾರ್ಚುನಿಟಿ ಬರ್ತಾವ, ನೆನ್ಪಿಟ್ಕೋರಿ. ಗರಿ ಬೇಂದ್ರೆ ಅವರ ಕೃತಿ, ನಾದಲೀಲೆ ಬೇಂದ್ರೆ ಅವರ ಕೃತಿ. ನೆಕ್ಸ್ಟ್ ನೋಡ್ರಿ, ನಿವೇದನ ಇದು ಯಾರ ಕೃತಿ ಅಂತ ಕೇಳಿದ್ರೆ ಡಿ ವಿ ಗುಂಡಪ್ಪ. ನಿವೇದನ ಡಿ ವಿ ಗುಂಡಪ್ಪ. ನೆಕ್ಸ್ಟ್ ಗೋವಿನ ಹಾಡು ಇದು ಯಾರ ಕೃತಿ ಅಂತ ಕೇಳಿದ್ರೆ ಪಂಜೆ ಮಂಗೇಶರಾವ್ ಅಂತೇಳಿ. ನೆಕ್ಸ್ಟ್ ನೋಡ್ರಿ, ಗಿಳಿಬಿಂಡು ಇದು ಯಾರ ಕೃತಿ ಅಂತೇಳಿ ಪ್ರಶ್ನೆ ಕೇಳಿದ್ರೆ ಗೋವಿಂದಪ್ಪಯ್ಯ ಅಂತೇಳಿ ಇಷ್ಟು ನೆನ್ಪಿಟ್ಕೋಬೇಕು. ಸೀರಿಯಲ್ ವೈಸ್ ವೀಡಿಯೋಗಳನ್ನು ನೀವು ನೋಡ್ತಾ ಬರಬೇಕು. ಇಷ್ಟು ಇವತ್ತಿನ ಒಂದು ಕವಿ ಪರಿಚಯ ಆಗಿದ್ದು. ಸೊ ನನ್ನ ಮಧುಕುಮಾರ್ KPSC ಅಂತೇಳಿ ಯಾರು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳುತ್ತಾ, ಯಾರು ಸೀರಿಯಲ್ ವೈಸ್ ವೀಡಿಯೋಗಳನ್ನು ನೋಡ್ಕೊಂಡು ಬಂದಿಲ್ವೋ ಸೀರಿಯಲ್ ವೈಸ್ ವೀಡಿಯೋಗಳನ್ನು ನೀವು ನೋಡ್ಕೊತಾ ಬರಬೇಕು. ಅಂದರೆ ನೀವು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ದಂಗೆ ಆಗುತ್ತೆ. ನೀವು ನಡ್ಬರ್ಕ ವೀಡಿಯೋಗಳನ್ನು ನೋಡಿದರೆ ನಿಮಗೆ ಏನೂ ಅರ್ಥ ಆಗಲ್ಲ. ಆಮೇಲೆ ನಾವು ಎಲ್ಲಿ ಬೇಕಲ್ಲಿ ಒಂದು ಹಂತವಾಗಿ ಕ್ರಮಬದ್ಧವಾಗಿ ಓದೋದಂತ ಕರಿತೀವಿ ನಾವು. ಸೀರಿಯಲ್ ವೈಸ್ ಇದಾದ ನಂತರ ಇದು ಕ್ರಮಬದ್ಧ ಓದು ನಮಗಿರಬೇಕಾಗತ್ತು. ಕ್ರಮಬದ್ಧವಾಗಿ ಓದು ನಮಗೆ ಯಾವಾಗಿರುತ್ತಲ್ಲ ಆವಾಗ ನಮಗೇನಾಗುತ್ತೆ, ಅತ್ಯಂತ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಎಲ್ಲ ವೀಡಿಯೋಗಳನ್ನು ನೋಟ್ಸ್ ಮಾಡ್ಕೊರಿ. ನಾನು ಎಷ್ಟು ವೀಡಿಯೋಗಳದಾವ, ಎಷ್ಟು ಕ್ಲಾಸಸ್ ಅದಾವ, ಎಷ್ಟು ವೀಡಿಯೋಗಳನ್ನು ನೋಡಿ ನೋಟ್ಸ್ ಮಾಡಿಕೊಂಡ್ರೆ ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಸೆಷನಲ್ಲಿ ಇದಾಗಿತ್ತು. ಮುಂದಿನ ಒಂದು ವೀಡಿಯೋ ಸೆಷನ್ನೊಂದಿಗೆ ಮತ್ತೊಬ್ಬ ಕವಿಯೊಂದಿಗೆ ಭೇಟಿಯಾಗೋಣ. ಶರಣಾರ್ಥಿ. ಎಲ್ಲರಿಗೂ ಧನ್ಯವಾದಗಳು.